ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಸ್ನೇಹಿತರೆ, ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಏಪ್ರಿಲ್ 5ರ ನಂತರ ತುಲಾ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಒಟ್ಟಾರೆಯಾಗಿ ಈ ಏಪ್ರಿಲ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ತುಲಾ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಅದರಲ್ಲೂ ಈ ಯುಗಾದಿಯ ಹೊಸ ಸಂವತ್ಸರವು ಈ ಏಪ್ರಿಲ್ ತಿಂಗಳಿನಲ್ಲಿ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ರಾಶಿಯವರು, ಹಾಗೆ ಈ ರಾಶಿಯವರಿಗೆ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಆಗೋದಿಲ್ಲ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಏಪ್ರಿಲ್ ತಿಂಗಳಿನಲ್ಲಿ ತುಲಾ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಒಲಿಯಲಿದೆ, ಈ ಏಪ್ರಿಲ್ 5ರ ನಂತರ ಏನೆಲ್ಲ ಬದಲಾವಣೆಗಳು ಆಗಲಿದೆ ಎಂಬುದನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನ ಬಿಟ್ಟು ನೋಡ್ತಾ ಬನ್ನಿ. ಹೌದು ಸ್ನೇಹಿತರೆ, ಈ ಏಪ್ರಿಲ್ ತಿಂಗಳು ಹೋರಾಟದ ಮನೋಭಾವ ಮತ್ತು ಅಸಾಧಾರಣವಾದಂತಹ ಆರ್ಥಿಕ ಲಾಭಗಳನ್ನು ಕಾಣುವಂತಹ ತಿಂಗಳು ಅಂತಲೇ ಹೇಳ್ಬೋದು ಈ ತುಲಾ ರಾಶಿಯವರು. ಏಪ್ರಿಲ್ 2026 ನಿಮ್ಮ ಧೈರ್ಯ, ಹೋರಾಟದ ಮನೋಭಾವ ಮತ್ತು ಸಾರ್ವಜನಿಕ ಸಂಪರ್ಕಗಳನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿದೆ. ಅದರಲ್ಲೂ ಈ ತಿಂಗಳ ಮೊದಲ ವಾರದಲ್ಲಿ ನಿಮ್ಮ ಯೋಗಕಾರಕನಾದಂತಹ ಶನಿ ಮತ್ತು 7ನೇ ಮನೆಯ ಅಧಿಪತಿಯಾದಂತಹ ನಿಮ್ಮ 6ನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಇರುವ ಕಾರಣ 6ನೇ ಮನೆಯಲ್ಲಿ ಗ್ರಹಗಳ ಸಂಚಾರವು ಶತ್ರುಗಳನ್ನು ನಾಶ ಮಾಡಲು ಮತ್ತು ಸಾಲಗಳನ್ನು ತೀರಿಸಲು ಅತ್ಯಂತ ಮಂಗಳಕರವಾಗಿರಲಿದೆ ಅಂತಲೇ ಹೇಳ್ಬೋದು. ಕಚೇರಿಯಲ್ಲಿ ಅಥವಾ ಸ್ಪರ್ಧೆಯಲ್ಲಿ ನಿಮ್ಮ ದಿಟ್ಟ ಮತ್ತು ಧೈರ್ಯಶಾಲಿ ನಿರ್ಧಾರಗಳು ನಿಮ್ಮನ್ನು ಒಬ್ಬ ಸ್ಪಷ್ಟ ವಿಜೇತರನ್ನಾಗಿ ಎದ್ದು ಕಾಣುವಂತೆ ಮಾಡಲಿದೆ. ಮತ್ತೊಂದೆಡೆ ಏಪ್ರಿಲ್ 14ರಂದು 11ನೇ ಮನೆಯ ಅಧಿಪತಿಯಾದಂತಹ ಸೂರ್ಯನು ನಿಮ್ಮ 7ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ತಲುಪುವುದು ವ್ಯಾಪಾರ ಮಾಲೀಕರಿಗೆ ಒಂದು ಸುವರ್ಣಾವಕಾಶವಾಗಿರಲಿದೆ ಅಂತಲೇ ಹೇಳ್ಬೋದು. ಇದು ಸಮಾಜದಲ್ಲಿ ದೊಡ್ಡ ಕೀರ್ತಿ ಮತ್ತು ಲಾಭವನ್ನು ತರಲಿದೆ. ನಿಮ್ಮ ಲಗ್ನದ ಅಧಿಪತಿಯಾದಂತಹ ಶುಕ್ರನು ಏಪ್ರಿಲ್ 19ರಂದು 8ನೇ ಮನೆಗೆ ಚಲಿಸುವುದರಿಂದ ಹಠಾತ್ ವೈಯಕ್ತಿಕ ಬದಲಾವಣೆಗಳು ಅಥವಾ ರಹಸ್ಯ ವಿಷಯಗಳ ಬಗ್ಗೆ ನಿಮ್ಮ ಆಸಕ್ತಿಯನ್ನು ಕೂಡ ಹೆಚ್ಚಿಸ್ಕೊಳ್ತಾ ಹೋಗ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಈ ತುಲಾ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಿನಲ್ಲಿ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳೇನು ಎಂಬುದರ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ 6ನೇ ಮನೆಯ ಮೀನ ರಾಶಿಯಲ್ಲಿ ಶನಿಯು ಇರಲಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ರಾಶಿಯವರು ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ. ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ಕಾಣುವಂತಹ ತಿಂಗಳು ಅಂತಲೇ ಹೇಳ್ಬೋದು. ಅನುಕೂಲಕರವಾದಂತಹ ಕೋರ್ಟ್ ತೀರ್ಪುಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಒಟ್ಟಾರೆಯಾಗಿ ಶನಿಯ ಸಂಚಾರವು ನಿಮಗೆ ಸಕಾರಾತ್ಮಕವಾಗಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ತರಲಿದೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ 6ನೇ ಮನೆಯ ಮೀನ ರಾಶಿಯಲ್ಲಿ ಮಂಗಳನು ಇರಲಿದ್ದು ಶತ್ರುಗಳ ಮೇಲೆ ನೀವು ಮೇಲುಗೈಯನ್ನು ಸಾಧಿಸ್ತಾ ಹೋಗ್ತೀರಿ, ಹಾಗೆ ಸಾಲ ತೀರಿಸ್ತಾ ಹೋಗ್ತೀರಿ. ಸಂಗಾತಿಯೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗ್ಬೋದು ಮಂಗಳನ ಈ ಸಂಚಾರದ ಈ ಸಮಯದಲ್ಲಿ. ಅದರಿಂದ ತಾಳ್ಮೆಯಿಂದ ಇರುವುದು ಕೂಡ ಈ ರಾಶಿಯವರಿಗೆ ಅವಶ್ಯಕವಾಗಿರಲಿದೆ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ 6ನೇ ಮನೆಯಲ್ಲಿ ಇರತಕ್ಕಂತಹ ಬುಧನು ಪ್ರಯಾಣದಲ್ಲಿ ಅಡೆತಡೆಗಳು, ಸಂವಹನ ದೋಷಗಳು ಈ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರುವುದರ ಜೊತೆಗೆ ನಿಮ್ಮ ತಂದೆಯ ಬಗ್ಗೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ಇರುವಂತೆ ಕೂಡ ಸೂಚಿಸಲಿದ್ದಾರೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ 7ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರತಕ್ಕಂತಹ ಸೂರ್ಯನು ಈ ರಾಶಿಯವರಿಗೆ ಭಾರೀ ವ್ಯಾಪಾರ ಲಾಭಗಳನ್ನು ತರಲಿದ್ದಾರೆ. ಅಧಿಕಾರವನ್ನು ಕೂಡ ವಹಿಸ್ಕೊಳ್ತಾ ಹೋಗ್ತೀರಿ. ವೈವಾಹಿಕ ಜೀವನದಲ್ಲಿ ಅಹಂಕಾರದ ಪ್ರವೇಶವೂ ಕೂಡ ಉಂಟಾಗಲಿದೆ. ಅದರಿಂದ ಈ ಟೈಮ್ನಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಅವಶ್ಯಕ ಅಂತಲೇ ಹೇಳ್ಬೋದು. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ 8ನೇ ಮನೆಯಲ್ಲಿ ಇರತಕ್ಕಂತಹ ಶುಕ್ರನು ಹಠಾತ್ ಸಂಪತ್ತು, ಪಿತ್ರಾರ್ಜಿತ ಆಸ್ತಿಯ ಇತ್ಯರ್ಥ, ಆರೋಗ್ಯದ ರಕ್ಷಣೆಯ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಏಪ್ರಿಲ್ 19ರಿಂದ ಶುಕ್ರನು ತರಲಿದ್ದಾರೆ ಸ್ನೇಹಿತರೆ. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಈ ಏಪ್ರಿಲ್ ತಿಂಗಳಿನಲ್ಲಿ ಈ ತುಲಾ ರಾಶಿಯವರು ಕಾಣ್ತಾ ಬಂದರೆ
ಹಾಗಾದರೆ ಈ ಏಪ್ರಿಲ್ 5ರ ನಂತರ ಈ ರಾಶಿಯವರ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ, ಈ ಏಪ್ರಿಲ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರವು ಉದ್ಯೋಗಸ್ಥ ವೃತ್ತಿಪರರಿಗೆ ಅಪಾರವಾದಂತಹ ಪ್ರಾಬಲ್ಯವನ್ನು ನೀಡಲಿದೆ. 6ನೇ ಮನೆಯ ಸೇವೆಯು ಮನೆಯಾಗಿರಲಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಯೋಗಕಾರಕನಾದಂತಹ ಶನಿ ಮತ್ತು ಮಂಗಳನ ಸಂಯೋಗದಿಂದ ಕಚೇರಿಯಲ್ಲಿ ಎಲ್ಲರೂ ನಿಮ್ಮ ದೃಢ ನಿಶ್ಚಯ ಮತ್ತು ಕಾರ್ಯಕ್ಷಮತೆಯಿಂದ ಬೆರಗಾಗುತ್ತಾರೆ ಅಂತಲೇ ಹೇಳ್ಬೋದು. ಸ್ಥಗಿತಗೊಂಡಿದ್ದಂತಹ ಅಥವಾ ಸಂಕೀರ್ಣವಾದಂತಹ ಪ್ರಾಜೆಕ್ಟ್ಗಳನ್ನು ಪೂರ್ಣಗೊಳಿಸುವಲ್ಲಿ ನೀವು ಮುಂಚೂಣಿಯಲ್ಲಿ ಇರ್ತೀರಿ. ನಿಮ್ಮ ವಿರುದ್ಧ ಪಿತೂರಿ ನಡೆಸುವವರು ಸಹ ನಿಮ್ಮ ಎದುರು ತಲೆಬಾಗಲಿದ್ದಾರೆ ಅಂತಲೇ ಹೇಳ್ಬೋದು. ಏಪ್ರಿಲ್ 14ರಂದು 11ನೇ ಮನೆಯ ಅಧಿಪತಿ ಸೂರ್ಯನು 7ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಬರುವ ಕಾರಣ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವವನ್ನು ಇನ್ನಷ್ಟು ಹೆಚ್ಚಿಸಲಿದೆ. ಉನ್ನತ ಅಧಿಕಾರಿಗಳಿಂದ ನಿಮಗೆ ಸಂಪೂರ್ಣವಾದಂತಹ ಬೆಂಬಲವೂ ಕೂಡ ಸಿಗಲಿದೆ. 9ನೇ ಮನೆಯ ಅಧಿಪತಿ ಬುಧನು ನೀಚ ಸ್ಥಿತಿಯಲ್ಲಿ ಇರುವ ಕಾರಣ ಅದೃಷ್ಟಕ್ಕಿಂತ ನಿಮ್ಮ ಕಠಿಣ ಪರಿಶ್ರಮವೇ ನಿಮ್ಮನ್ನು ಹೆಚ್ಚು ರಕ್ಷಿಸಲಿದೆ ಅಂತಲೇ ಹೇಳ್ಬೋದು. ಇತರರ ವಿಷಯಗಳಲ್ಲಿ ಹಸ್ತಕ್ಷೇಪವನ್ನು ಮಾಡದೆ ನಿಮ್ಮ ಕೆಲಸದತ್ತ ಗಮನವನ್ನು ಹರಿಸಿದರೆ ಬಡ್ತಿ ಖಚಿತ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ವ್ಯಾಪಾರ ಮಾಡ್ತಿರುವವ್ರಿಗೆ ಇದು ಬೂಮ್ ಪೀರಿಯಡ್ ಅಂತಲೇ ಹೇಳ್ಬೋದು. ಏಕೆಂದರೆ 11ನೇ ಮನೆಯ ಲಾಭದ ಅಧಿಪತಿಯಾದಂತಹ ಸೂರ್ಯನು 7ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಾಧಿಸುವುದು ಭಾರೀ ಅದೃಷ್ಟವನ್ನು ಈ ರಾಶಿಯವರಿಗೆ ಸಂಕೇತವನ್ನು ತರಲಿದೆ. ಇದು ನಿಮಗೆ ಸರ್ಕಾರಿ ಟೆಂಡರ್ಗಳು, ಪ್ರಮುಖ ಕ್ಲೈಂಟ್ಗಳು ಅಥವಾ ಬಹುರಾಷ್ಟ್ರೀಯ ಕಂಪ್ನಿಗಳಿಂದ ದೊಡ್ಡ ಗುತ್ತಿಗೆಗಳನ್ನು ತರಲಿದೆ. ನಿಮ್ಮ ಬ್ರ್ಯಾಂಡ್ ಇಮೇಜ್ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ. ಹಾಗೆ ಒಂದು ಸಣ್ಣ ಎಚ್ಚರಿಕೆ ಈ ರಾಶಿಯವರಿಗೆ ಏನಂತಂದರೆ, 7ನೇ ಮನೆಯ ವ್ಯಾಪಾರಾಧಿಪತಿಯಾದಂತಹ ಮಂಗಳನು 6ನೇ ಮನೆಯಲ್ಲಿ ಇರೋದರಿಂದ ಲಾಭದ ಹಂಚಿಕೆಗೆ ಸಂಬಂಧಪಟ್ಟಂತೆಯೇ ವ್ಯಾಪಾರ ಪಾಲುದಾರರೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯಗಳು ಬರಬಹುದು. ನನ್ನಿಂದಲೇ ಎಲ್ಲವೂ ನಡೀತಿದೆ ಎಂಬ ಅಹಂಕಾರದ ಭಾವನೆಯೂ ಕೂಡ ನಿಮ್ಮಲ್ಲಿ ಮೂಡ್ಬೋದು ಸ್ನೇಹಿತರೆ. ಇದನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ನಿಮ್ಮ ವ್ಯಾಪಾರವು ಅಡೆತಡೆ ಇಲ್ಲದೆ ಸಾಗ್ತಾ ಹೋಗ್ತದೆ. ಹಾಗೆ ಹೆಚ್ಚಿನ ಧನಲಾಭವನ್ನು ಕೂಡ ಕಾಣ್ತಾ ಹೋಗ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಈ ಏಪ್ರಿಲ್ 5ರ ನಂತರ ನಿಮ್ಮ ಪ್ರಗತಿಯನ್ನು ಈ ತಿಂಗಳು ಗಮನಾರ್ಹವಾಗಿ ದಾಖಲಿಸ್ತಾ ಬರ್ತದೆ. 2ನೇ ಮನೆಯ ಧನಾಧಿಪತಿಯಾದಂತಹ ಮಂಗಳನು 6ನೇ ಮನೆಯಲ್ಲಿ ಇರೋದರಿಂದ ಹಳೆಯ ಸಾಲಗಳನ್ನು ತೀರಿಸಲು ನೀವು ಹೊಸ ಹೊಸ ಮಾರ್ಗಗಳನ್ನು ಕಂಡುಕೊಳ್ತಾ ಹೋಗ್ತೀರಿ. ನೀವು ಸ್ವಲ್ಪ ಕಟ್ಟುನಿಟ್ಟಾಗಿ ವರ್ತಿಸಿದರೆ ಇತರರಿಗೆ ನೀಡಿದಂತಹ ಹಣವು ವಸೂಲಿಗೆ ಕೂಡ ಆಗ್ತಾ ಹೋಗ್ತದೆ. ಏಪ್ರಿಲ್ 14ರಂದು ಉಚ್ಚ ಸೂರ್ಯನು ನಿಮ್ಮ ಲಗ್ನದ ಮೇಲೆ ನೇರ ದೃಷ್ಟಿ ಬೀರುವುದು ಮತ್ತು ಆತನು 11ನೇ ಮನೆಯ ಲಾಭಾಧಿಪತಿಯಾಗಿ ಇರುವುದು ಸಂಪತ್ತಿನ ಅನಿರೀಕ್ಷಿತ ಹಣವನ್ನು ಖಚಿತಪಡಿಸಲಿದೆ ಅಂತಲೇ ಹೇಳ್ಬೋದು. ಇದಲ್ಲದೆ ಏಪ್ರಿಲ್ 19ರಂದು ಲಗ್ನದ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನು 8ನೇ ಮನೆಯಲ್ಲಿ ತನ್ನ ಸ್ವಂತ ರಾಶಿಗೆ ಚಲಿಸುವುದು ನಿಮ್ಮ ಜೀವನ ಸಂಗಾತಿಯ ಮೂಲಕ ಅಥವಾ ವಿಮೆ, ಪಿತ್ರಾರ್ಜಿತ ಆಸ್ತಿಗಳ ರೂಪದಲ್ಲಿ ಹಠಾತ್ ಆರ್ಥಿಕ ಲಾಭಗಳನ್ನು ಕೂಡ ತರಲಿದೆ. ಇನ್ನು ಈ ರಾಶಿಯವರಿಗೆ ಆರೋಗ್ಯ ಮತ್ತು ಯೋಗಕ್ಷೇಮ ಹೇಗಿರಲಿದೆ ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ, ರೋಗಗಳ 6ನೇ ಮನೆಯಲ್ಲಿ ಶನಿ ಮತ್ತು ಮಂಗಳನ ಪ್ರಭಾವದಿಂದಾಗಿ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುವುದು ಸೂಕ್ತವಲ್ಲ ಅಂತಲೇ ಹೇಳ್ಬೋದು. ಹಳೆಯ ಕಾಯಿಲೆಗಳನ್ನು ಗುಣಪಡಿಸಲು ನೀವು ಸರಿಯಾದಂತಹ ಔಷಧಿಯನ್ನು ಕಂಡುಕೊಳ್ಬಹುದಾದರೂ ಅತಿಯಾದಂತಹ ಉಷ್ಣತೆ, ಹೊಟ್ಟೆಹುರಿ ಹಾಗೆ ಸ್ನಾಯು ನೋವುಗಳು ಬಹಳಷ್ಟು ನಿಮಗೆ ಕಾಣಿಸಿಕೊಳ್ಬೋದು. ಲಗ್ನದ ಅಧಿಪತಿಯಾದಂತಹ ಶುಕ್ರನು 8ನೇ ಮನೆಯಲ್ಲಿ ತನ್ನ ಸ್ವಂತ ರಾಶಿಯಲ್ಲಿ ಇರುವುದು ನಿಮಗೆ ಅಪಾರವಾದಂತಹ ರಕ್ಷಣೆಯನ್ನು ಕೂಡ ನೀಡಲಿದೆ. ಆಯುಷ್ಯವನ್ನು ಕೂಡ ಹೆಚ್ಚಿಸಲಿದೆ. 7ನೇ ಮನೆಯಲ್ಲಿ ಹುಚ್ಚ ಸೂರ್ಯನ ನೇರ ದೃಷ್ಟಿಯು ನಿಮ್ಮ ಲಗ್ನದ ಮೇಲೆ ಬೀಳುವುದರಿಂದ ನಿಮ್ಮ ಕೋಪ ಮತ್ತು ರಥೊತ್ತಡ ಹೆಚ್ಚಾಗ್ಬೋದು. ನಿಯಮಿತವಾಗಿ ನೀರು ಕುಡಿಯುವುದು, ನಿದ್ರೆಯ ಬಗ್ಗೆ ಕಾಳಜಿ ವಹಿಸುವುದು ಕೂಡ ಈ ರಾಶಿಯವರಿಗೆ ಅವಶ್ಯಕವಾಗಿರಲಿದೆ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, 7ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರತಕ್ಕಂತಹ ಸೂರ್ಯ 6ನೇ ಮನೆಯಲ್ಲಿ 7ನೇ ಮನೆಯ ಅಧಿಪತಿ ಮಂಗಳನು ನಿಮ್ಮ ವೈವಾಹಿಕ ಜೀವನದಲ್ಲಿ ತೀವ್ರವಾದಂತಹ ಅಹಂಕಾರದ ಘರ್ಷಣೆಗಳು ಮತ್ತು ಅಧಿಕಾರಕ್ಕಾಗಿ ಹೋರಾಟವನ್ನು ಉಂಟು ಮಾಡ್ತಾರೆ. ನಾನು ಹೇಳಿದ್ದೇನೆ ನೀನು ಕೇಳಬೇಕು ಎಂಬ ವರ್ತನೆಯ ಗಂಡ ಹೆಂಡತಿಯ ನಡುವೆ ತಪ್ಪು ಗ್ರಹಿಕೆಗೆ ಇದು ಕಾರಣವಾಗಬಹುದು. ಒಬ್ಬರಿಗೊಬ್ಬರು ಸ್ಪೇಸ್ ಕೊಡುವುದು ಕೂಡ ಬಹಳ ಮುಖ್ಯವಾಗಿರಲಿದೆ ಅಂತಲೇ ಹೇಳ್ಬೋದು. 9ನೇ ಮನೆಯಲ್ಲಿನ ಗುರುವಿನ ಸಂಚಾರವು ನಿಮ್ಮ ತಂದೆಯಿಂದ ಬೆಂಬಲವನ್ನು ಕೂಡ ಒದಗಿಸಲಿದೆ. ಏಪ್ರಿಲ್ 19ರಂದು 8ನೇ ಮನೆಯಲ್ಲಿ ಶುಕ್ರನ ಸಂಚಾರವು ನಿಮ್ಮ ಜೀವನ ಸಂಗಾತಿಯೊಂದಿಗಿನ ದೈಹಿಕ ಅನ್ಯೋನ್ಯತೆಯನ್ನು ಕೂಡ ಹೆಚ್ಚಿಸಲಿದ್ದು, ಹಳೆಯ ಜಗಳಗಳನ್ನು ಬಗೆಹರಿಸಲಿದೆ ಮತ್ತು ಪ್ರಣಯಭರಿತ ವಾತಾವರಣವನ್ನು ಕೂಡ ಸೃಷ್ಟಿಸಲಿದೆ.
5ನೇ ಮನೆಯಲ್ಲಿರತಕ್ಕಂತಹ ರಾಹು ಕೆಲವೊಮ್ಮೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಅನಗತ್ಯ ಆತಂಕವನ್ನು ಕೂಡ ಉಂಟು ಮಾಡಬಹುದು. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಅವಶ್ಯಕ. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ 5ನೇ ಮನೆಯ ಅಧಿಪತಿ 6ನೇ ಮನೆಯಲ್ಲಿ ಇರೋದರಿಂದ 9ನೇ ಮನೆಯ ಅಧಿಪತಿ ಬುಧನು ನೀಚ ಸ್ಥಿತಿಯಲ್ಲಿ ಇರುವ ಕಾರಣ ಹೊಸ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ನಿಮ್ಮ ಅಧ್ಯಯನದಲ್ಲಿ ತೀವ್ರವಾದಂತಹ ಪೈಪೋಟಿಯನ್ನು ಎದುರಿಸಬೇಕಾಗಲಿದೆ. 6ನೇ ಮನೆಯು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಳುವುದರಿಂದ ಹಗಲು ರಾತ್ರಿ ಕಷ್ಟಪಟ್ಟು ಓದುವವರು, ಗ್ರೂಪ್ಸ್ ಮತ್ತು ಸಿವಿಲ್ ಸರ್ವಿಸಸ್ನಂತಹ ಪರೀಕ್ಷೆಗಳಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಸಾಧಿಸಲಿದ್ದೀರಿ. ನಿಮ್ಮ ಸೋಮಾರಿತನವನ್ನು ಬದಿಗೊತ್ತಿ ಸರಿಯಾದಂತಹ ಯೋಜನೆಯೊಂದಿಗೆ ಅಧ್ಯಯನವನ್ನು ಮಾಡ್ತಾ ಬಂದರೆ ಉತ್ತಮವಾದಂತಹ ಫಲಿತಾಂಶಗಳನ್ನು ಕೂಡ ಈ ರಾಶಿಯವರು ಕಾಣ್ಬೋದಾಗಿದೆ. ಒಟ್ಟಾರೆಯಾಗಿ ಈ ಏಪ್ರಿಲ್ 5ರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀನಿ ಅಂತಲೇ ಹೇಳ್ಬೋದು. ಹಾಗಾದರೆ ನಿಮ್ಮ ಸಮಸ್ಯೆಗಳಿಗೆ ಮತ್ತು ಇರುವಂತಹ ಲಾಭಗಳನ್ನು ಇನ್ನಷ್ಟು ಹೆಚ್ಚಿಸಲು 7ನೇ ಮನೆಯಲ್ಲಿ ಹುಚ್ಚ ಸೂರ್ಯನಿಂದಂತಹ ಉಂಟಾಗ್ತಿರುವಂತಹ ಅಹಂಕಾರವನ್ನು ಕಡಿಮೆ ಮಾಡಲು 6ನೇ ಮನೆಯಲ್ಲಿರತಕ್ಕಂತಹ ಗ್ರಹಗಳ ಸಂಪೂರ್ಣ ಶುಭ ಫಲಿತಾಂಶಗಳಿಗಾಗಿ ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ. ಮೊದಲನೇದಾಗಿ ನಿಮ್ಮ ಲಗ್ನದ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನ ಬಲವನ್ನು ಸ್ಥಿರಗೊಳಿಸಲು ಮತ್ತು 8ನೇ ಮನೆಯ ಅಡೆತಡೆಗಳನ್ನು ತಡೆಯಲು ಶುಕ್ರವಾರದಂದು ಕನಕದರ ಸ್ತೋತ್ರವನ್ನು ಪಠಿಸಿ ಅಥವಾ ಲಕ್ಷ್ಮೀದೇವಿಯನ್ನು ಪೂಜಿಸಿ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸ್ತಾ ಬನ್ನಿ. ಸಾಕಷ್ಟು ಉತ್ತಮವಾದಂತಹ ಫಲಿತಾಂಶಗಳನ್ನು ಕಾಣ್ತಾ ಬರ್ತೀರಿ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುತ್ತಾ ಬನ್ನಿ. ನಿಮ್ಮ ವೈವಾಹಿಕ ಜೀವನದಲ್ಲಿನ ಅಹಂಕಾರವನ್ನು ಕಡಿಮೆ ಮಾಡಲು ಏಪ್ರಿಲ್ 14ರಿಂದ ಪ್ರತಿದಿನ ಬೆಳಗ್ಗೆ ಸೂರ್ಯದೇವನಿಗೆ ಆರ್ಘ್ಯವನ್ನು ಅರ್ಪಿಸಿ ಅದು ನೀರನ್ನು ಅರ್ಪಿಸಿ ನಿಮ್ಮ ತಂದೆ ತಾಯಿಯನ್ನು ಗೌರವಿಸಿ ಸ್ನೇಹಿತರೆ. 6ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯಿಂದ ಉಂಟಾಗುವ ಕೋಪ ಮತ್ತು ಆತುರವನ್ನು ನಿಯಂತ್ರಿಸಲು ಪ್ರತಿ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸ್ತಾ ಬನ್ನಿ. ಸಾಕಷ್ಟು ಸಕಾರಾತ್ಮಕ ಪ್ರಭಾವಗಳನ್ನು ಕಾಣ್ಬೋದಾಗಿದೆ. ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿರೋ ಜೊತೆಗೆ ಗುರುವಾರದಂದು ಹಳದಿ ಬಣ್ಣದ ವಸ್ತುಗಳನ್ನು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಉತ್ತಮವಾದಂತಹ ಫಲಗಳನ್ನು ಕಾಣ್ಬೋದಾಗಿದೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಸೂರ್ಯದೇವಾಯ ನಮಃ, ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.